2.5 ವರ್ಷ ಕಳೆದಿರ್ತಕ್ಕಂಥ ಕಾಂಗ್ರೆಸ್ಸಿನ ದುರಾಡಳಿತದ ಸರ್ಕಾರ ದಿನನಿತ್ಯ ರೈತರ ಪಾಲಿಗೆ ಒಂದು ರೀತಿ ಯಮಕಿಂಕರರಾಗಿದ್ದಾರೆ. ದಿನನಿತ್ಯ ಇಡೀ ರಾಜ್ಯದಲ್ಲಿ ಬೆಳೆ ಹಾನಿಯಿಂದ ಸರಿಯಾದಂಥ ಬೆಂಬಲ ಬೆಲೆ ಸಿಕ್ಕದೇ ಇರೋದರಿಂದ, ಆಲಮಟ್ಟಿ ನೀರನ್ನು ಸರಿಯಾಗಿ ಶೇಖರಣೆ ಮಾಡದೇ ಇರೋದರಿಂದ ಆ ಭಾಗದ ರೈತರಿಗೆ ಎರಡನೇ ಬೆಳೆ ತೆಗೆಯುವಂಥ ಯೋಗವನ್ನು ಕಸ್ಕೊಂಡಿದ್ದಾರೆ. ತುಂಗಭದ್ರಾ ಡ್ಯಾಮ್ ನಾನು ಕೂಡ 2 ಬಾರಿ ಅಲ್ಲಿ ಭೇಟಿ ಮಾಡಿದ್ದೀನಿ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಆದರೆ ಸರ್ಕಾರ ಆಮೆಗತಿಯಲ್ಲಿ ಆ ಗೇಟನ್ನು ರಿಪೇರಿ ಮಾಡುವಂಥ ಕೆಲಸ ಇನ್ನೂ ಫಿಟ್ಟೇ ಮಾಡಿಲ್ಲ. ಅದಕ್ಕೋಸ್ಕರ ಟೆಂಡರ್ ಆಯಿತು, ಕಾಮಗಾರಿನೂ ಶುರು ಮಾಡಿದ್ದೀನಿ ಅಂತ ಹೇಳ್ತಾರೆ. ಬಟ್ ರೈತರಿಗೆ ಎರಡನೇ ಬೆಳೆ ತೆಗೆಯೋಕ್ಕೆ ನೀರಿಲ್ಲ. ನೀರೆಲ್ಲ ಹರ್ಕೊಂಡು ಆಂಧ್ರ ಪಾಲಾಗೋಯ್ತು. ಎಲ್ಲ ನೀರಲ್ಲ, ಕರ್ನಾಟಕದ ನೀರಲ್ಲ, ಆಂಧ್ರ ಪಾಲಾಗೋಯ್ತು. ಅದಕ್ಕೆ ನೇರ ಕಾರಣ ರಾಜ್ಯ ಸರ್ಕಾರ. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಅತಿವೃಷ್ಟಿ ಹಾನಿಗೊಳಗಾದಂಥ ರೈತರಿಗೆ ಇನ್ನೂ ಪರಿಹಾರ ಘೋಷಣೆ ಮಾಡಿಲ್ಲ. ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯೋಕ್ಕೆ ಇನ್ನೂ ಮೀನಾವೇಶ. ಎರಡನೇ ಬೆಳೆಗೆ ನೀರು ಕೊಡದೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹಾಲಿನ ಪ್ರೋತ್ಸಾಹ ಧನ ಇನ್ನೂ ಕಗ್ಗಂಟಾಗೆ ಉಳಿದಿದೆ ರೈತರ ಪಾಲಿಗೆ. ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ರಾಜ್ಯ BJP ರೈತ ಮೋರ್ಚಾದ ಘಟಕದಿಂದ ರೈತ ಮೋರ್ಚಾದ ಅಧ್ಯಕ್ಷರಾದಂಥ ನಡಹಳ್ಳಿಯವರು ಮತ್ತು ಅವ್ರ ತಂಡ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ, ಸತ್ಯಾಗ್ರಹ, ಪ್ರತಿಭಟನೆ ಮಾಡುವಂಥ ಒಂದು ಹೋರಾಟವನ್ನು BJP ಹಮ್ಮಿಕೊಂಡಿದೆ. ನಮ್ಮ ಉದ್ದೇಶ ಇರತಕ್ಕಂಥದ್ದು, ಕಳೆದ 6 ತಿಂಗಳಿಂದನೂ ಕೂಡ ರಾಜ್ಯ ಸರ್ಕಾರ ಚೇರ್ ಕಿತ್ತಾಟದಲ್ಲಿ ಚೇರ್ ಮೇಲೆ ಯಾರು ಕೂತ್ಕೊಬೇಕು ಅಂತೇಳಿ ಹೊಡೆದಾಟ ನಡೀತಾ ಇದೆ, ಬಡದಾಟ ನಡೀತಾ ಇದೆ. ಆ ಚೇರ್ಗಿದ್ದಂಥ ಮುಖ್ಯಮಂತ್ರಿ ಚೇರ್ಗಿದ್ದಂಥ 4 ಕಾಲುಗಳನ್ನು ಒಬ್ಬೊಬ್ಬರು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂದು ಕಡೆ DK ಶಿವಕುಮಾರ್, ಇನ್ನೊಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಪರಮೇಶ್ವರು, ಇನ್ನೊಂದು ಕಡೆ ಜಾರಕಿಹೊಳಿ. ಇವತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಚೇರೇ ಇಲ್ಲ. ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಮತ್ತು ಸವಾಲುಗಳ ಮೇಲೆ ಸವಾಲು ಬರ್ತಾ ಇದೆ. ನನ್ನಿಂದ 60 ಜನ MLA ಇದ್ದಾರೆ, 70 ಜನ MLA ಇದ್ದಾರೆ. ನಮ್ಮ ನಾಯಕರು, ವಿರೋಧ ಪಕ್ಷದ ನಾಯಕರು, ವಿಧಾನ ಪರಿಷತ್ ಅವ್ರು ಹೇಳಿದ್ದಾರೆ 60 ಕೋಟಿ 70 ಕೋಟಿ ಹಣ ಟ್ರಾನ್ಸ್ಫರ್ ಆಗ್ತಾ ಇದೆ ಅವರ ಅಕೌಂಟ್ಗಳಿಗೆ. ಅಂದರೆ ಕುದುರೆ ವ್ಯಾಪಾರ ಶುರು. ಇದರ ಮಧ್ಯೆ ರೈತರ ಸಂಕಷ್ಟಕ್ಕೆ ಒಬ್ಬ ಮಂತ್ರಿನೂ ಕೂಡ, ಕೃಷಿ ಇರ್ಬೋದು, ನೀರಾವರಿ ಸಚಿವರಂತೂ ಅವ್ರು ಪೂರ್ತಿ ಬಿಸಿ ಬಿಡಿ. ಅವ್ರ ಹೊಲಕ್ಕೆ ನೀರು ಹರಿಸ್ಕೊಳಕ್ಕೆ ಅವರ ಅಧಿಕಾರಕ್ಕೆ ಕಾದ್ಕೊಂಡು ಕೂತಿದ್ದಾರೆ ಹೊರತು ರಾಜ್ಯದ ರೈತರ ಹೊಲಗಳಿಗೆ ನೀರು ಬರಬೇಕು ಅಂತ ಅವರು ಯಾವತ್ತೂ ಯೋಚನೆನೇ ಮಾಡಿಲ್ಲ. ನನಗನ್ಸುತ್ತೆ ನೀರಾವರಿ ಇಲಾಖೆಯಲ್ಲಿ ಒಂದು ಸಭೆನೇ ಮಾಡ್ದಂಗೆ ಕಾಣಿಸಿಲ್ಲ ನನಗೆ ಗೊತ್ತಿದ್ದ ಪ್ರಕಾರ. ಅವರು ಬೆಂಗಳೂರಿನ ಹಳ್ಳ ಮುಚ್ಚೋದ್ರಲ್ಲೇ ಅವ್ರು ಮುಚ್ಚೋಗ್ಬಿಟ್ಟಿದ್ದಾರೆ. ಹಳ್ಳದಲ್ಲಿ ಅವ್ರು ಮುಚ್ಚೋಗ್ಬಿಟ್ಟಿದ್ದಾರೆ. ಹಳ್ಳಗಳು ಮಾತ್ರ ಹಂಗೆ ತೆರ್ಕೊಂಡಿದೆ, ಬಾಯಿ ತೆರ್ಕೊಂಡಿದೆ. ಈ ಎಲ್ಲ ರೈತ ವಿರೋಧಿ ಧೋರಣೆ ವಿಚಾರವನ್ನು ಇಟ್ಕೊಂಡು ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ನಾವು ಫ್ಲಡ್ ಆದಾಗ ರೈತರಿಗೆ ವಿಶೇಷ ಅನುದಾನವನ್ನು ರಾಜ್ಯ ಸರ್ಕಾರ ಕೊಟ್ಟಿದ್ವಿ.
ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ ನಾವು ಕೊಟ್ಟಿದ್ವಿ ವಿಶೇಷ ಅನುದಾನ. ಕೇಂದ್ರ ಸರ್ಕಾರದ NDRF ರೂಲ್ಸ್ ಏನಿದೆ ಅದು ದೇಶಕ್ಕೆ ಎಲ್ಲ ರಾಜ್ಯಕ್ಕೂ ಕಾಮನ್. ಅದು ಕಾಮನ್ನಾಗಿ ಎಲ್ಲ ರಾಜ್ಯಕ್ಕೂ ಏನೇನು ಕೊಡಬೇಕೋ ಅದು ಕೇಂದ್ರ ಸರ್ಕಾರ ನಿರಂತರವಾಗಿ ಕೊಡ್ತಾ ಇದೆ. ಆದರೆ ನಾವು ಸಂಕಷ್ಟದಲ್ಲಿರೋ ರೈತರಿಗೆ ಜೊತೆ ನಿಲ್ಲಬೇಕು ಅಂಥೇಳಿ ನಮ್ಮ BJP ಸರ್ಕಾರ ಅವರಿಗೆ ವಿಶೇಷ ಅನುದಾನವನ್ನು ಕೊಟ್ಟು ಎಲ್ಲ ಬೆಳೆಗಳಿಗೂ 2 ಪಟ್ಟು 3 ಪಟ್ಟು NDRF ರೂಲ್ಸ್ ಏನಿದೆ ಅದರ 3 ಪಟ್ಟು ಹಣವನ್ನು ನಾವು ಕೊಟ್ಟಿದ್ದೀವಿ. ಆದರೆ ಈ ಸರ್ಕಾರ ಇದುವರೆಗೂ ಇನ್ನೂ ಮೀನಾವೇಶ ಎಣಿಸ್ತಾ ಇದೆ. ಫ್ಲಡ್ ಆಗಿ ಅವಾಗೆ 6 ತಿಂಗಳಾಯಿತು, ಇನ್ನೂ ಮೀನಾವೇಶ ಮೊದಲನೇ ಫ್ಲಡ್ಗೆ ಇನ್ನೂ ಕೊಟ್ಟಿಲ್ಲ ಅವರು. ಮೊದಲನೇ ಫ್ಲಡ್ಡು ಹಾಸನ ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಕೊಡಗು ಈ ಭಾಗದಲ್ಲಾಯಿತು, ಇನ್ನೂ ಅಲ್ಲೇ ಅವರಿಗೆ ಪರಿಹಾರ ಸಿಕ್ಕಿಲ್ಲ. ಯಾವ ಮಂತ್ರಿನೂ ಕೂಡ ಈ ಫ್ಲಡ್ ಎಫೆಕ್ಟೆಡ್ ಏರಿಯಾಗೆ ಹೋಗಿ ಅಲ್ಲೇ ಸಭೆ ಮಾಡಿ ಪರಿಹಾರವನ್ನು ಅಲ್ಲೇ ಕೊಡುವಂಥ ಸಿಸ್ಟಮೇ ಇಲ್ಲ ಇರುತ್ತೆ. ಎಲ್ಲ ಡೆಲ್ಲಿ ಟೂರ್, ಸಿದ್ದರಾಮಯ್ಯನ ಮನೆಗೆ ಬ್ರೇಕ್ಫಾಸ್ಟು, DK ಮನೆ ಡಿನ್ನರು, ಇಷ್ಟೇ ನಡೀತಾ ಇರೋದು. ಡಿನ್ನರು, ಬ್ರೇಕ್ಫಾಸ್ಟು, ಡೆಲ್ಲಿ ಟೂರು, ಇಷ್ಟು ಬಿಟ್ಟರೆ ಕರ್ನಾಟಕದಲ್ಲಿ ಇನ್ನೇನೂ ಇಲ್ಲ. ರೈತರು ಆತ್ಮಹತ್ಯೆ ಆಗಿದೆ. ಸುಮಾರು 1500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾರೆ. ಅವ್ರು ಕೇಳೋರಿಲ್ಲ. ಆದರೆ ಇವರು ಸಮಾಜವಾದಿ ಅಲ್ಲ, ಸಮಾಜವಾದಿ ಸರ್ಕಾರ ಅಂತ ಹೇಳ್ತಾ ಇದ್ರು. ಅದನ್ನು ತೆಗೆದುಹಾಕ್ಬಿಟ್ಟಿದ್ದಾರೆ. ಸಮಾಜವಾದಿ ತೆಗೆದುಬಿಡಿ. ಮಜಾವಾದಿ ಸರ್ಕಾರ ಇದು.